ಮೊಹರಂ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರೆ ಅಂಗವಾಗಿ ಶಾಂತಿ ಸಭೆ. ತಾಳಿಕೋಟೆ ಪಟ್ಟಣದ ಐತಿಹಾಸಿಕ ಶ್ರೀ ಕಾಸ್ಕತೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬವು ಜೊತೆಯಾಗಿಯೇ ಬಂದಿರುವುದರಿಂದ ಎರಡು ಹಬ್ಬಗಳನ್ನು ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸೀಹುದ್ದೀನ್ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕರೆದ ಸರ್ವ ಸಮಾಜದ ಗಣ್ಯರ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮೊಹರಂ 10ನೇ ದಿನದ ಆಚರಣೆ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರೆಯ ಅಂತಿಮ 3 ದಿನಗಳ ವಿಶೇಷ ಕಾರ್ಯಕ್ರಮಗಳು ಕೂಡಿ ಬಂದಿರುವುದರಿಂದ ಪರಸ್ಪರ ಸಹಕಾರದೊಂದಿಗೆ ಆಚರಿಸಲು ತಿಳಿಸಿದ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಗಣ್ಯರು ಇದಕ್ಕೆ ಒಪ್ಪಿಕೊಂಡು ಪರಸ್ಪರ ಸಾಮರಸ್ಯದಿಂದ ಆಚರಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಪಿಎಸ್ಐ ರಾಮನಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆರ್ಎಸ್ ಬಂಗಿ ಸ್ವಾಗತಿಸಿದರು. ಸಭೆಯಲ್ಲಿ ಶ್ರೀ ಕಾಸ್ಕತೇಶ್ವರ ಮಠದ ಮುಖ್ಯಸ್ಥ ಶ್ರೀ ಮುರುಗೇಶ್ವರ ವಿರಕ್ತ ಮಠ ಮುಖಂಡರಾದ ಸಿಕಂದರ್ ಸಾಬ್ ವಠಾರ, ಇಮಾಮ್ ಸಾಬ್ ಕಾಳಗಿ ಹಾಗೂ ದಲಿತ ಮುಖಂಡ ಜೈ ಭೀಮಾ ಮುತ್ತಗಿ ಮಾತನಾಡಿದರು. ಈ ಸಭೆಯಲ್ಲಿ ಪಟ್ಟಣದ ಗಣ್ಯರಾದ ಸಿದ್ದನಗೌಡ ಪಾಟೀಲ ನಾವದಗಿ, ಕಾಶಿನಾಥ ಮುರಾಳ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಚೋರಗಸ್ತಿ, ಆಸಿಫ್ ಕೆಂಬಾವಿ, ಶಫೀಕ್ ಇನಾಮದಾರ್, ಮದೀನಾ ಸಾ ನಾಗರ್ಜಿ ಹಾಗೂ ಮೆಹಬೂಬಾ ಶಾ ಮಖಂದಾರ, ಜಾತ್ರಾ ಮತ್ತು ಪೊಲೀಸ್ ಸಿಬ್ಬಂದಿಗಳಿಂದ ಎಂಎಲ್ ಪಠೇದ್, ಹರೀಶ್ ದೊಡ್ಡಮನಿ, ಪ್ರಭಯ್ಯ ಪೂಜಾರ್, ಮಲ್ಲಿಕಾರ್ಜುನ್ ವಾಲಿ ಹಾಗೂ ಮೊಹರಂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವಿಜಯ್ ಕಲಾಲ್. ಇದು ಹಬ್ಬ ಬೇರೆ, ಅದಕ್ಕೆ ನಾವೇನಿದೆ ಇದು ಇತಿಹಾಸ ತಗೊಂಡು ಇದು ನಡ್ಕೋಬೇಕು. ಇದು ಫಸ್ಟ್ ನಾವು ಯಾರ ಜೊತೆ ಈ ಹಬ್ಬದ ಒಳಗ ಯಾರ ಜೊತೆ ತೊಂದರೆ ಕೊಡೋದು ಹಬ್ಬ ಅಲ್ಲ. ಇದು ಕುಡಿದು ಹಾಡಾಡುವ ಹಬ್ಬ ಅಲ್ಲ. ಇದು ಒಬ್ಬರಿಗೊಬ್ಬರ ಇದು ನಮ್ಮ ಇಮಾಮಿ ಹುಸೇನ್ ರಜಿಯಲ್ಲ ತಾಲಾನು ತಮ್ಮ ಇದಕ್ಕೆ ಎದಕ್ಕೆ ಜೀವ ಕೊಟ್ಟಾರಂತ ನೀವು ಫಸ್ಟ್ ತಿಳ್ಕೋಬೇಕು. ಹಾಡಾಡಕ ಮಾಡಾಕ ಅದಕ್ಕೆ ಆದ್ರೆ ನಿಮ್ಗೆ ಒಂಥರ ನಿಮ್ಗೆ ಇದು ನಾ ಹೇಳೋದು ಮಾತ್ರ ಜರ ನಿಮ್ಗೆ ಕೆಟ್ಟ ಕಾಣಿಸ್ತೈತಿ. ಆದ್ರೆ ಸತ್ಯ ಏನೈತಿ ಅಂದ್ರೆ ಸತ್ಯ ಇದೇ ಐತಿ. ನೀವು ಆ ದಿನ 10 ದಿನ ನೀವು ಎಷ್ಟಾದ್ರೂ ನೀವು ನಮಾಜ್ ಬೆಳಿಬೇಕು, ಆದಷ್ಟು ನೀವು ಕುರಾನ್ ಓದಬೇಕು, ಅಲ್ಲಾದಿಂದ ಬೇಡಿಕೆ ಮಾಡಬೇಕು. ಏನು ಮಾಡಿದ್ರು ನೀವು ಎಲ್ಲ ನಿಮ್ಮ ಇದ್ರಾಗ ಮಾಡ್ಕೋಬೇಕು. ನೀವು ಎಲ್ಲರ ನಿಮ್ಮ ಓಣ್ಯಾಗ ಯಾರು ನೀವು ದೇವ್ರ ಕುಂದ್ರಸೋರದಿರ್ರಿ, ಮಾಡೋರದಿರ್ರಿ, ಒಬ್ಬರಿಗೊಬ್ರು ನೋಡ್ಕೋಬೇಕು. ದಾರು ಕುಡಿದು ಹಾಡ್ಯಾಡೋದು ಮಾಡೋದು ಅಂತ ಇದಕ್ಕೆ ಮೊಹರಂ ಹಬ್ಬ. ಅವ ನಿಮ್ಮ ಕೈ ನೋಡಿರಲ್ಲ, ಹಂಗೆ ಆಗ್ಬಾರ್ದು. ಅದು ನಿಮ್ಗೆ ಹತ್ತೊಟ್ಟು ನಮ್ಮನ್ನ ಹತ್ತೊಟ್ಟು ತಗೊಂಡು ಸಕ್ಸಸ್ ಅದು ನಾ ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಯಾಕೆ ನಾ ಹೇಳಕತ್ತೀನಪ್ಪ ಅಂತಂದ್ರೆ ನೀವು ಕಂಟ್ರೋಲ್ದಾಗ ಇರ್ಬೋದು. ನಾವು ಪ್ರಧಾನಿ ಮಾಡ್ಯಾನ್ರಿ ಅನ್ನೋ ಅವ್ರ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ಬೇಕು ನಮ್ಮ ಸರ್ಕಾರ ಮಾಡ್ತಾರೆ. ಅವ್ರು ಅನ್ನೋದೇನು ಎರಡು ನಮಗೂ ಅದಾವು. ಯಾರಿಗೆ ಏನು ತೊಂದರೆ ಆಗಲಾರ್ದಂಗೆ ಯಶಸ್ವಿ ಮಾಡಮಂತ ಅವ್ರು ಅಂತಾರೆ. ಅದಕ್ಕೆ ಕಾಸ್ಕತೇಶ್ವರ ಮಠ ಪರಂಪರೆಯಿಂದ ಬಂದದ. ಮುಸ್ಲಿಮ ಬಾಂಧವರು ಅದ್ರ ಮ್ಯಾಗ ಯಾವ ಶ್ರದ್ಧಾ ಭಕ್ತಿ ಅದರ. ನೀವು ಬಿಟ್ಟು ನಾವಿಲ್ಲ, ನಾವು ಬಿಟ್ಟು ನೀವಿಲ್ಲ, ಅನ್ಯೂನ್ಯವಾಗಿ ಹೋಗಿವಿ, ಅನ್ಯೂನ್ಯವಾಗಿನೇ ಸಾಗೋಣ. ಇವು ಎಲ್ಲ ಕೂಡ ಒಂದು ವರ್ಷದಾಗ 2 ವರ್ಷ ಬರ್ತಾವು ಹೋತಾವು. ಅದಕ್ಕೂ ಇದು ನಾ ಮಾಡ್ಬೇಕು ನೀವು ಮಾಡ್ಬೇಕು ಅಲ್ಲ, ಎಲ್ಲರೂ ಕೂಡ ಮಾಡ್ಬೇಕಾದಂತ ಕರ್ತವ್ಯ ಅದ. ಎಲ್ಲರೂ ಕೂಡ ಮಾಡೋಣ, ಎಲ್ಲರೂ ಸಹಕಾರದಿಂದ ಮಾಡೋಣ. ಚರ್ಚೆ ಮಾಡಿ ಅಂತ ಹೇಳಿದ್ವಿ. ಆದರೂ ಅದರಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಆದರೂ ಅವತ್ತೇ ಮಾಡೋಣ 10 ಗಂಟೆ ಅನ್ನೋ ಒಂದು ನಿರ್ಣಯಕ್ಕೆ ಕೆಲವೊಬ್ಬರು ಬಂದಿದ್ದಾರೆ. ಈಗ ಮುಖ್ಯವಾಗಿ ಏನಿದೆ ಅಂದರೆ ಕಾನೂನು ಜಾತ್ರೆ ಮತ್ತು ಮೊಹರಂ ಜೊತೆಗೆ ಕಾನೂನು ಸುವ್ಯವಸ್ಥೆ ತುಂಬ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ ಅದೇ. ಹಾಗಾಗಿ ನಾವು ಈಗೇನು 10 ಗಂಟೆ ಅಂತ ಹೇಳಿದ್ವಿ, ನಮ್ಮ PS ಅವರು 8 ಗಂಟೆ ಅಂತ ಹೇಳಿದ್ರು. ಈ 8 ಗಂಟೆ ಅಥವಾ 10 ಗಂಟೆ ಇದೇನು ಸಮಯ ಇದೆಯಲ್ಲ, ಇದನ್ನು ಜವಾಬ್ದಾರಿ ತಗೊಳ್ಳೋರು ಯಾರಂತ. ನಾನು 10 ಗಂಟೆಗೇನೆ ಅಲ್ಲಿಂದ ಪಾಸ್ ಮಾಡಿಸ್ತೀನಿ ಅಂತ ಹೇಳೋರು ಯಾರಾದ್ರೂ ಇದ್ದೀರಿ ಅಥವಾ ನಮ್ಮ ಪ್ರಕಾರ ಪ್ರೊಸೀಡಿಂಗ್ಸ್ ಮಾಡೋದು. ಪ್ರೊಸೀಡಿಂಗ್ಸ್ ಒನ್ಸ್ ಮಾಡಿದ್ರೆ ಅದಕ್ಕೆ ಕೋರ್ಟು ಹೋಗ್ತದೆ, ಎಲ್ಲ ಕಾನೂನು ಒಪ್ಪಲೇಬೇಕು, ಹೋಗ್ತದೆ. ಹಂಗಾಗಿ ನಾವು 8 ಗಂಟೆ ಅಂತ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಈಗ 8 ಗಂಟೆಗೆ ಕತ್ರಿ ಬಜಾರು ಅಥವಾ ಕಂಪ್ಲೀಟ್ ಏನಾಗ್ತದೆ, ಪ್ರತಿ ಸಾರಿ ಈಗ 4 ಗಂಟೆಗೆ ಎಬ್ಸೋದು, 3 ಗಂಟೆಗೆ ಎಬ್ಸಿದ್ರೆ ನಮ್ಮ ಕೈಯಲ್ಲಿದೆ. ಈಗ ಮೊಹರಂದಾಗ್ಲಿ ಜಾತ್ರೆದಾಗ್ಲಿ ಹಳ್ಳಿಯಿಂದ ಬರೋರಿಗೆ ಒಬ್ಬೊಬ್ರಿಗೆ ಫೋನ್ ಮಾಡಿ ಆಗಲಿ ಲೆಟರ್ ಹಾಕಿ ಹೇಳಕ್ಕಾಗಲ್ಲ. ಮೊಹರಂ ಆಚರಣೆವರೆಗೂ
ಜಾತ್ರೆ ಆಚರಣೆ ಮಾಡಲು. ಹಾಗಾಗಿ ಸಮಯ ಸ್ವಲ್ಪ ಅತಿ 10 ಗಂಟೆ 10:30 ಇದ್ದದ್ದು 10 ಗಂಟೆ ಅಂತ ಒಂದು ಸಮಯ ಅಷ್ಟೊಂದು ಸೂಕ್ತ ಅಲ್ಲ. 8 ಗಂಟೆ ಆದ್ರೆ ಸ್ವಲ್ಪ ನಮ್ಮವರು ಸುಮಾರು 24 ಅವರ್ಸ್ ಇಂಟು 24 ಅವರ್ಸ್ ಅಲ್ಲೇ ಡ್ಯೂಟಿ ಮಾಡ್ತಿರ್ತಾರೆ. ಮತ್ತೆ ಹೋಗಿ ಫ್ರೆಶ್ ಆಗಿ ಬದಲಾವಣೆ ಮಾಡ್ಕೊಂಡು ಬರ್ಬೇಕಾಗ್ತದೆ. ನೀವು 8 ಗಂಟೆ 8:30 ಒಳಗೆ ಮುಗಿಸಿದ್ರೆ ನಮಗೂ ಒಂದು ತಾಸು ರಿಲ್ಯಾಕ್ಸ್ ಮಾಡ್ಲಿಕ್ಕೇನೋ ಅಥವಾ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಬೆಳಿಗ್ಗೆ ನೋಡಿ ಇರ್ತದೆ. ಬೆಳಿಗ್ಗೆ ಮತ್ತೆ ನೆಕ್ಸ್ಟ್ ಸಾಯಂಕಾಲವರೆಗೆ ಆಗುತ್ತದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನೀವು ಮೊಹರಂದು 8-8:30 ಒಳಗಡೆ ಮುಗಿಸಿ ನಾವು ಅದೇ ರೀತಿನೇ ಪ್ರೊಸೀಡಿಂಗ್ಸ್ ಅಲ್ಲಿ ಮಾಡ್ತೀವಿ. ನಿಮ್ಮ ಸೈನ್ ತಗೊಂಡಿರ್ತೀವಿ. ಈಗ ಇವರೇ ಜವಾಬ್ದಾರಿ ಅವರೇ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಜವಾಬ್ದಾರಿ. ಅದೇ ದಿನನೇ ಸಂಜೆ ಹೊತ್ತಿಗೆ ಹಳ್ಳಿಯಿಂದ ಬಂದಂಥ ಭಕ್ತರು ಅವರು ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಇವತ್ತಿಗೆ ಬಂದು ಉಳ್ಕೊತಾರೆ. ಅವರು ಎಷ್ಟು ಗಂಟೆಗೆ ಅವರು ನೀರು ನಮಸ್ಕಾರ ಪ್ರಾರಂಭ ಮಾಡ್ತಾರೆ ಅನ್ನೋದು ಸ್ವಲ್ಪ ಸಮಯ ನಿಖರವಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಹಳ್ಳಿಯವರು. ಇಲ್ಲಿ ನಾವು ಕೂತವರು ಕಮಿಟಿ ಆಗಿದ್ದೀರಿ, ಮೊಹರಂ ಕಮಿಟಿ ಆಗಿದ್ದೀರಿ. ನಾವು ಮತ್ತು ಮಠದವರು ಇಲ್ಲಿ ಕೂತು ಒಂದು ಮೀಟಿಂಗ್ ಮಾಡಿದ್ವಿ. ಈ ಸಮಯ ನಮ್ಮ ಕೈಲಿದೆ. ಎಷ್ಟು ಗಂಟೆ ಮುಕ್ತಾಯ ಮಾಡಬೇಕು, ಎಷ್ಟು ಗಂಟೆ ಈಗ ಬೇಗ ಮುಕ್ತಾಯ ಮಾಡಬೇಕು ಅಂತಂದ್ರೆ ಸಹಜವಾಗಿ ಬೇಗ ದೇವ್ರನ್ನ ಎಬ್ಬಿಸ್ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ನೀವೆಲ್ಲ ಸಮಿತಿಯವ್ರು ಬಂದಿರೋದ್ರಿಂದ ನೀವು ಪ್ರತಿ ವರ್ಷ ಏನು ಸಮಯಕ್ಕೆ ಎಬ್ಬಿಸ್ತಿದ್ರು ಅದಕ್ಕಿಂತ 1 or 2 ಅವರ್ ಮುಂಚಿತ ಎಬ್ಬಿಸ್ಬಿಟ್ರೆ 12 ಗಂಟೆ ಹೋಗು 10 ಗಂಟೆಗೆ ಮುಗೀತು. 10 ಗಂಟೆಗೆ ಹೋಗ್ತಾರೆ 8 ಗಂಟೆಗೆ ಮುಗೀತು. ಹಾಗಾಗಿ ಈ ನಿರ್ಣಯ ತಗೊಳ್ಳೋದು ನಮ್ಮ ಕೈಲಿರೋದು.